ನಮಸ್ಕಾರ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಎಲ್ರು ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ನಮ್ಮ ವಿಡಿಯೋ ಕನ್ನಡದ ರೆಬಲ್ ಸ್ಟಾರ್, ಮಂಡ್ಯದ ಗಂಡು ಅಂಬರೀಷ್ ಅವ್ರ ಮೇಲೆ. ಇವರು ಕಲೆ, ಸಾಹಸ ಮತ್ತು ಜನಸೇವೆಯ ಸಂಕೇತ. ಇಂದು ಅವರ ಜೀವನ ಪಯಣವನ್ನ ನೆನಪಿಸ್ಕೊಳ್ಳೋಣ ಬನ್ನಿ. ಮಳವಳ್ಳಿ ಹುಚ್ಚೇಗೌಡ ಅಮರನಾಥ್, ಇದು ಅಂಬರೀಷ್ ಅವರ ಮೊದಲನೇ ಹೆಸರು. 1952ರ ಮೇ 29ರಂದು ಮಂಡ್ಯ ಜಿಲ್ಲೆಯ ದೊಡ್ಡರಸಿನಕೆರೆ ಗ್ರಾಮದಲ್ಲಿ ಜನಿಸ್ತಾರೆ. ತಂದೆ ಹುಚ್ಚೇಗೌಡ, ತಾಯಿ ಪದ್ಮಮ್ಮ. 7 ಮಕ್ಕಳಲ್ಲಿ 6ನೇವರು ನಮ್ಮ ಅಂಬರೀಷ್ ಅವರು. ಮಂಡ್ಯದಲ್ಲಿ ಪ್ರಾಥಮಿಕ ಶಿಕ್ಷಣ ಆಗುತ್ತೆ, ನಂತರ ಮೈಸೂರಿನಲ್ಲಿ ಉನ್ನತ ಶಿಕ್ಷಣ ಆಗುತ್ತೆ. 1972ರಲ್ಲಿ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ನಾಗರಹಾವು ಚಿತ್ರದಲ್ಲಿ ಜಲೀಲಾ ಪಾತ್ರದಿಂದ ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತಾರೆ. ಆರಂಭದಲ್ಲಿ ಪ್ರತಿನಾಯಕ ಪಾತ್ರಗಳಲ್ಲಿ ನಟಿಸಿ ನಂತರ ನಾಯಕನಾಗಿ ಕ್ರಾಂತಿಕಾರಿ ಪಾತ್ರಗಳಲ್ಲಿ ಜನಮನ ಗೆದ್ರು. ಇವರಿಗೆ ರೆಬಲ್ ಸ್ಟಾರ್ ಅನ್ನೋ ಬಿರುದು ಸಹ ಬಂದಿದೆ. ಆದ್ರೆ ಇವರ ಜನಪ್ರಿಯ ಹೆಸರು ಮಂಡ್ಯದ ಗಂಡು ಅಂತ. ಸ್ನೇಹಿತರೆ, ಅಂಬರೀಷ್ ಅವರು 208ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅವರು ರಾಜ್ಯ ಪ್ರಶಸ್ತಿ, ಫಿಲ್ಮ್ ಫೇರ್ ಪ್ರಶಸ್ತಿ, ಲೈಫ್ ಟೈಮ್ ಅಚೀವ್ಮೆಂಟ್ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳನ್ನ ಪಡೆದಿದ್ದಾರೆ. 2013ರಲ್ಲಿ ಕರ್ನಾಟಕ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪದವಿ ಸಹ ಸಿಗುತ್ತೆ. NTR ನ್ಯಾಷನಲ್ ಅವಾರ್ಡ್, ಡಾಕ್ಟರ್ ವಿಷ್ಣುವರ್ಧನ್ ಅವಾರ್ಡ್ ಕೂಡ ಪಡೆದಿದ್ದಾರೆ. ಅಂಬರೀಷ್ ಅವರ ಪಾತ್ರಗಳು ಯುವಕರಲ್ಲಿ ಧೈರ್ಯ, ನಿಷ್ಠೆ ಮತ್ತು ಬಂಡಾಯ ಮನೋಭಾವವನ್ನು ಮೂಡಿಸುತ್ತಿದ್ವು. ಅವರು ರೆಬಲ್ ಸ್ಟಾರ್ ಆಗಿ ಸಮಾಜದ ಅನ್ಯಾಯದ ವಿರುದ್ಧ ಹೋರಾಡುವ ನಾಯಕನ ಚಿತ್ರಣ ನೀಡಿದ್ದರು. ಅವರ ಶೈಲಿ, ಮಾತಿನ ತಾಕತ್ತು, ಜನಸಾಮಾನ್ಯರ ಪರ ಇವು ಯುವಕರಿಗೆ ಪ್ರೇರಣೆ ಆದವು. 1991ರಲ್ಲಿ ನಟಿ ಸುಮಲತಾ ಅವರನ್ನು ವಿವಾಹವಾಗ್ತಾರೆ. ಅವರ ಜೀವನದಲ್ಲಿ ಸ್ನೇಹ, ಪ್ರೀತಿ ಮತ್ತು ಕುಟುಂಬದ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡಿದ್ರು. ಅಭಿಮಾನಿಗಳೊಂದಿಗೆ ಅವರು ಸದಾ ಹತ್ತಿರವಾಗಿದ್ರು. ಯಾವಾಗಲೂ ನಗುಮುಖ, ಸರಳತೆ ಮತ್ತು ನಾನು ನಿಮ್ಮವನು ಎಂಬ ಭಾವನೆ. ಅವರು ಅಭಿಮಾನಿಗಳ ಬೇಡಿಕೆಗಳನ್ನು ಗೌರವಿಸುತ್ತಿದ್ರು. ಅವರ ಮನೆ ಯಾವಾಗಲೂ ಅಭಿಮಾನಿಗಳಿಗೆ ತೆರೆದಿತ್ತು. 1994ರಲ್ಲಿ ರಾಜಕೀಯ ಪ್ರವೇಶ ಆಗುತ್ತೆ. 3 ಬಾರಿ ಮಂಡ್ಯದ ಲೋಕಸಭಾ ಸದಸ್ಯರಾಗಿದ್ದರು. 2006ರಲ್ಲಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಸ್ಥಾನ ಸಿಗುತ್ತೆ. 2013ರಿಂದ 2016ರಲ್ಲಿ ಕರ್ನಾಟಕದ ಗೃಹ ಸಚಿವರಾಗಿ ಸೇವೆ ಸಲ್ಲಿಸ್ತಾರೆ. ಸ್ನೇಹಿತರೆ, ಮಂಡ್ಯದಲ್ಲಿ ಅಂಬರೀಷ್ ಅವರು ಅಂತಂದ್ರೆ ದೇವರಂತಾನೆ ಅರ್ಥ. ಸ್ನೇಹಿತರೆ, ನಮ್ಗೆಲ್ರಿಗೂ ಗೊತ್ತು ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರು ಎಂಥ ಆಪ್ತ ಸ್ನೇಹಿತರಾಗಿದ್ರಂತ. ಮಂಡ್ಯದಲ್ಲಿ ಅಭಿಮಾನಿಗಳಿಗೆ ಅಂಬರೀಷ್ ಅವರಂತಂದ್ರೆ ದೇವರು. ಸ್ನೇಹಿತರೆ, ಇಂಥ ದೇವರು 2018ರ ನವೆಂಬರ್ 24ರಂದು ಹೃದಯಾಘಾತದಿಂದ ನಿಧನರಾಗ್ತಾರೆ. ಅವರ ಅಂತಿಮ ವಿಧಿವಿಧಾನಗಳನ್ನು ರಾಜ್ಯ ಗೌರವದೊಂದಿಗೆ ನೆರವೇರಿಸಲಾಯಿತು. ಅಂಬರೀಷ್ ಅವರ ನೆನಪು ಕನ್ನಡಿಗರ ಹೃದಯದಲ್ಲಿ ಸದಾ ಜೀವಂತ. ಅಂಬರೀಷ್ ಅವರ ನಿಧನದ ನಂತರ ದಕ್ಷಿಣ ಮತ್ತು ಉತ್ತರ ಭಾರತದ ತಾರೆಯರು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ರು. ರಜನಿಕಾಂತ್ ಅವರು ಹೇಳ್ತಾರೆ, ಅವರು ಕೇವಲ ನಟನಲ್ಲ, ನಿಜವಾದ ಸ್ನೇಹಿತ ಅಂತ. ಚಿರಂಜೀವಿ ಮತ್ತು ಮೋಹನ್ ಬಾಬು ಅವರು ಅಂಬರೀಷ್ ನಮ್ಮ ಹೃದಯದಲ್ಲಿ ಸದಾ ಜೀವಂತ ಅಂತ ಹೇಳ್ತಾರೆ. ಮಮ್ಮೂಟಿ ಅವರು ಕನ್ನಡದ ಅಮೂಲ್ಯ ತಾರಕ ಎಂದು ಶ್ರದ್ಧಾಂಜಲಿ ಅರ್ಪಿಸ್ತಾರೆ. ಅಮಿತಾಬ್ ಬಚ್ಚನ್ ಅವರು ಅಂಬರೀಷ್ ಅವರ ನಿಧನದಿಂದ ದುಃಖಗೊಂಡಿದ್ದೇನೆ ಎಂದು ಟ್ವೀಟ್ ಮಾಡ್ತಾರೆ. ಕನ್ನಡದ ತಾರೆಯರಾದ ಯಶ್, ರಾಧಿಕಾ, ಪ್ರಕಾಶ್ ರಾಜ್, ರಾಮ್ ಚರಣ್, ಅಲ್ಲು ಅರ್ಜುನ್ ಸೇರಿದಂತೆ ಅನೇಕ ತಾರೆಯರು ಗೋಲ್ಡನ್ ಹಾರ್ಟೆಡ್ ಲೆಜೆಂಡ್ ಎಂದು ಗೌರವಿಸ್ತಾರೆ. ಸ್ನೇಹಿತರೆ, ಅಂಬರೀಷ್ ಅವರು ಕಲೆ, ಸಾಹಸ, ಜನಸೇವೆಯ ಸಂಕೇತ. ಅವರ ನೆನಪು ನಮ್ಮ ಹೃದಯದಲ್ಲಿ ಶಾಶ್ವತ. ಈ ವಿಡಿಯೋನ ನಮ್ಮ ಅಂಬರೀಷ್ ಅಣ್ಣ ಅವ್ರಿಗೆ ಅರ್ಪಿಸ್ತಾ ನಮಸ್ಕಾರ ಮಂಡ್ಯದ ಗಂಡು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಸ್ನೇಹಿತರೆ, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.